30 ವರ್ಷದಿಂದ ನನ್ಗೊಂದು ಮರಣದ ಭಯ ಇತ್ತಪ್ಪ. ಆಂಬ್ಲೆನ್ ಶಬ್ದ ಕೇಳಿದ್ರೆ ನನ್ಗೆ ಭಯ ಬರೋದು. ಈ ಹೂವಿನ ಹಾರ ನೋಡಿದ್ರೆ ಅಯ್ಯೋ ನಾವು ಸತ್ರೆ ಈ ಹೂವಾರ ನಮ್ಗಾಗ್ತಾರಲ್ಲ ಹಂಗಂತ ಅನ್ಕೋತಾ ಇದ್ದೆ. ದೇವ್ರು ನನ್ನ ಮೈ ಮೇಲೆ ಬಂದ್ಬಿಟ್ಟು ನಾನು ಇನ್ನೊಬ್ಬರಿಗೆ ಕಣಿ ಹೇಳ್ತಾ ಇದ್ದೆ, ಆದ್ರೆ ನನ್ನ ಕುಟುಂಬದಲ್ಲಿ ನೆಮ್ಮದಿ ಇರ್ಲಿಲ್ಲ. ಭಯದಿಂದ ಬಿಡುಗಡೆ, ಪಾಪಗಳಿಂದ ಬಿಡುಗಡೆ, ವ್ಯಾಧಿಗಳಿಂದ ಬಿಡುಗಡೆ, ಸೈತಾನನ ಕಟ್ಟುಗಳಿಂದ ಬಿಡುಗಡೆ, ಬಲಹೀನತೆಯಿಂದ ಬಿಡುಗಡೆ, ಬಡತನದಿಂದ ಬಿಡುಗಡೆ, ಸಾಲ ಸಮಸ್ಯೆಯಿಂದ ಬಿಡುಗಡೆ, ಎಲ್ಲ ಕಾರ್ಯಗಳಲ್ಲೂ ದೇವರು ಹೇಳುತ್ತಾರೆ, ನಾನು ನಿಮಗೆ ನಿಜವಾದ ಬಿಡುಗಡೆಯನ್ನು ಕೊಡುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಅದ್ಭುತದ ಸಮಯ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷಿಸುತ್ತೇವೆ. ಯಾವುದೋ ಒಂದು ಕಾರ್ಯವನ್ನು ಕುರಿತು ಭಯದ ಸ್ಥಿತಿಯಲ್ಲಿ ಇದ್ದೀರಾ? ಬಿಡಲಾಗದ ಪಾಪದ ಅಭ್ಯಾಸದಿಂದ ಬಿಡುಗಡೆ ಹೊಂದಲು ಇಷ್ಟಪಡುತ್ತಿದ್ದೀರಾ? ಏನೇ ಆಗಿದ್ದರೂ ಖಂಡಿತವಾಗಿ ಇಂದು ದೇವರು ನಿಮಗೆ ಒಂದು ಅದ್ಭುತ ಮಾಡುತ್ತಾರೆ. ಈಗ ವೀರತ ಎಂಬ ಸಹೋದರಿಯ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯವನ್ನು ಅವರೇ ಹೇಳುವುದನ್ನು ಕೇಳೋಣ. ಅದಾದ ನಂತರ ಸಹೋದರ ಮೋನ್ಸಿ ಲಾಜರಸ್ ಅವರು ನಿಮಗಾಗಿ ವಿಶೇಷ ಪ್ರಾರ್ಥನೆ ಮಾಡಲಿದ್ದಾರೆ. ನಂಬಿಕೆಯಿಂದ ಕಾದಿರಿ, ಇದು ನಿಮ್ಮ ಅದ್ಭುತದ ಸಮಯ. ನನ್ನ ಹೆಸರು ವೀರತ. ನಮ್ಮ ಮದ್ರೆಯಲ್ಲಿದ್ದೀವಿ. ನನಗ್ 3 ಮಕ್ಕಳು, ಒಂದು ಹೆಣ್ಮಗು, 2 ಗಂಡು ಮಕ್ಕಳು. ನಾವು ಏಸಪ್ಪನ ತಿಳಿಯದ ಕುಟುಂಬದವರು. ಪೂಜೆ ಚೆನ್ನಾಗಿ ಮಾಡ್ತಾ ಇದ್ದೆ. ನಂತರ ಯಾರು ದೇವರುಗಳನ್ನ ಪೂಜೆ ಮಾಡಿರಲ್ಲ. ಪಳನಿ ಯಾತ್ರೆಗೆ 10 ವರ್ಷ ಪಾದಯಾತ್ರೆ ಹೋಗಿದ್ದೀನಿ. ಆಮೇಲೆ ದೇವಸ್ಥಾನಗಳಲ್ಲಿ ಗುಡಿಸೋದು ವರ್ಷದೆಲ್ಲ ಮಾಡ್ತಿದ್ದೆ. ನನಗ ದೇವ್ರು ಬಂದ್ಬಿಡೋದು, ನನ್ನ ಮೈ ಮೇಲೆ ದೇವ್ರು ಬಂದ್ಬಿಟ್ರೆ ಯಾರು ನಾನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ನಾನು ಕಣಿಯೆಲ್ಲ ಹೇಳ್ತಾ ಇದ್ದೆ. 12 ವರ್ಷದಿಂದನೇ ನನಗೆ ಪುಡಿ ಹಾಕೋ ಅಭ್ಯಾಸ. ಡೈಲಿ 2 ಪ್ಯಾಕೆಟ್ ತಗೊಂಡು ಇಟ್ಕೋತಾ ಇದ್ದೆ. ತಗೊಂಡು ಇಟ್ಕೊಂಡು ಯಾವಾಗಲೂ ಅದನ್ನ ಹಾಕೋತಾ ಇದ್ದೆ. ಏನೇ ಕೆಲಸ ಮಾಡಿದ್ರು ಅದನ್ನ ಹಾಕೋತಾ ಇದ್ದೆ. ಸಾರು ಮಾಡೋವಾಗ, ಅನ್ನ ಮಾಡೋವಾಗ, ಅಡಿಗೆ ಮಾಡುವಾಗ ಏನೇ ಕೆಲಸ ಮಾಡಿದ್ರು ಅದನ್ನ ಹಾಕೊಂಡ್ರೆ ನನಗೊಂದು ಚುರುಕಾಗಿರಂಗಾಗೋದು. ಆ ಹೊಗೆ ಸೊಪ್ಪನ್ನ ನಾನು ತಿಂದಿಲ್ಲ ಅಂದರೆ ನನಗೆ ಒಂದು ಹುಚ್ಚಿಡ್ದಂಗೆ ಅನಿಸೋದು. ಹೆಂಗಾದ್ರೂ ಯಾರ ಹತ್ರ ಆದರೂ ಕೇಳಿ ಅದನ್ನು ಹಾಕೊಬಿಡ್ಬೇಕು ಅಂತ ಅನಿಸೋದು. ಬಟ್ಟೆ ಎಲ್ಲ ಹೊಗೆ ಸೊಪ್ಪು ವಾಸನೆ ಬರೋದು. ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಕಷ್ಟಪಡೋರು. ಊಟ ಇರುತ್ತೋ ಇಲ್ವೋ, ಹೊಗೆ ಸೊಪ್ಪೆ ನನಗೆ ಬೇಕು ಮೇಯ್ನಾಗಿ. ಅಯ್ಯೋ, ಲಾಕ್ಡೌನಲ್ಲಿ ಹುಚ್ಚಿಡ್ದಂಗೆ ಆಗೋದು. ಒಂದೊಂದು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ 20 ರೂಪಾಯಿ 30 ರೂಪಾಯಿ ಅನ್ನೋರು. ಅವಾಗಲೂ ನಾನು ಅದನ್ನ ತಗೊಂಡು ಇಟ್ಕೋತಾ ಇದ್ದೆ. 38 ವರ್ಷದಿಂದ ಈ ಹೊಗೆ ಸೊಪ್ಪು ಅಭ್ಯಾಸಕ್ಕೆ ನಾನು ದಾಸ್ಲಾಗಿದ್ದೆ. ನನ್ನ ಮಗ 2.5 ವರ್ಷದಿಂದ. ನನ್ನ ಮಗ ಈ ಪ್ರೀತಿ ಕುಡಿಯೋನು. ಬೆಳಗ್ಗೆ 1 ಬಾಟ್ಲು, ಮಧ್ಯಾಹ್ನ 1 ಬಾಟ್ಲು, ಬೆಳಗ್ಗೆ ಎದ್ರೆ ಖಾಲಿ ಹೊಟ್ಟೆಯಲ್ಲೇ ಅವನು ತುಂಬ ಕುಡಿಯೋನು. ಕುಡಿದ್ರೆ ನಂಗೆ ಇರಕ್ಕೆ ಹಾಕಿಲ್ಲ, ಅಷ್ಟು ಮಟ್ಟಿಗೆ ಕುಡಿತಾ ಇದ್ದೆ. ನಾನು ನನ್ನ ಮೈಯಲ್ಲಿ ದೇವ್ರು ಬಂತು ಅಂತ ಹೇಳ್ಬಿಟ್ಟು ಮತ್ತೊಬ್ಬರಿಗೆಲ್ಲ ಕಣಿ ಹೇಳ್ತಾ ಇದ್ದೆ. ಆದರೆ ನನ್ನ ಕುಟುಂಬದಲ್ಲಿ ತುಂಬ ಹೋರಾಟ, ನೆಮ್ಮದಿನೇ ಇಲ್ಲ. 30 ವರ್ಷದಿಂದ ನನಗೊಂದು ಮರಣ ಭಯ ಅಪ್ಪ. ಆ ಮರಣ ಭಯ, ನಾನು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಪಾಡಿಗೆ ನಾನು ಹಂಗೆ ಮಲ್ಕೊಂಡಿರ್ತಾ ಇದ್ದೆ. ಹಂಗೆ ಹೃದಯ ಎಲ್ಲ ಪಡಪಡ ಅಂತ ಹೊಡ್ಕೊಳ್ಳೋದು. ಈ ನಿದ್ದೆಯಲ್ಲಿ ಎದ್ದು ಓಡಾಡ್ತಾರಲ್ಲ, ಆ ಥರ ನಾನು ನಡೆದಾಡ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರೂ ನಿದ್ದೆ ಮಾಡ್ತಾ ಇರೋರು, ನಾನು ಮಾತ್ರ ಓಡಾಡ್ತಾ ಇರ್ತಿದ್ದೆ. ಅದೇ ಥರ ಆಂಬ್ಲೆನ್ಸ್ ಶಬ್ದ ಕೇಳಿದ್ರೆ ನಂಗೆ ತುಂಬ ಭಯ ಬರೋದು. ಅದೇ ಥರ ಯಾರೇ ಎಲ್ಲ ಅಂಗಡಿಗಳಲ್ಲಿ ಮಾರ್ತಾರಲ್ಲ, ಅದನ್ನ ನೋಡಿದ್ರೆ ಅಯ್ಯೋ ನಾವು ಸತ್ರೆ ನಮಗೆ ಯಾರನ್ನ ಹಾಕ್ತಾರೆ ಹಂಗೆಲ್ಲ ನನಗೆ ಅನಿಸೋದು. ನಾನು ಅಷ್ಟೊಂದು ಭಯದಲ್ಲೇ ಇದ್ದೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅಕ್ಕನ ಮಗಳು ಹೇಳಿದ್ಲು, ಚಿಕ್ಕಮ್ಮ ನೀನು ಸತ್ಯಂ ಟಿವಿ ಹಾಕಿ ನೋಡು, ಅದರಲ್ಲಿ ಮೋಹನ್ ಅಯ್ಯ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಅದನ್ನ ನೋಡು ಚಿಕ್ಕಮ್ಮ ಅಂತ ನಮ್ಮ ಅಕ್ಕನ ಮಗಳು ಹೇಳಿದ್ಲು. ಅವಾಗಲೇ ನಾನು ಹಾಕಿ ನೋಡೋಕೆ ಆರಂಭಿಸ್ದೆ. ಅದರಲ್ಲಿ ಮೋಹನ್ ಅಯ್ಯ ಹೇಳ್ತಾರೆ ನಿಜವಾದ ದೇವರು ಏಸಪ್ಪನೇ ಅಂತ ಹೇಳ್ತಾ ಇದ್ರು. ಅವಾಗ ನಾನು ಅನ್ಕೋತಾ ಇದ್ದೆ, ನಿಜವಾದ ದೇವ್ರನ್ನ ನಾವು ಪೂಜಿಸ್ತೀರಾ? ಹಿಂಗೆಲ್ಲ ಬೇರೆ ದೇವರುಗಳನ್ನೆಲ್ಲ ಪೂಜೆ ಮಾಡ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಅವಾಗ ತಿಳ್ಕೊಂಡು ಏಸಪ್ಪನ ಅರ್ಥಕೊಂಡೆ. ಆಮೇಲೆ ನಾನು ಏಸಪ್ಪನ ಪೂರ್ಣವಾಗಿ ಅಂಗೀಕರಿಸ್ಕೊಂಡೆ. ಸತ್ಯಂ ಟಿವಿನ ನೋಡ್ತಾ ಇದ್ದೆ. ಅದರಲ್ಲಿ ಮೋಹನ್ ಅಯ್ಯ ಅವರು ಕುಡಿಯೋರಿಗಾಗಿ ಪ್ರೇಯರ್ ಮಾಡೋರು. ಮೋಹನ್ ಅಯ್ಯ ಅವರು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡಿಯೋರಿದ್ರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಅಂತ ಹೇಳೋರು. ಆವಾಗ ನನ್ನ ಮಗ ಮಲಗಿರೋನು. ನಾನು ತುಂಬ
ಹತ್ತು ಅವನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡೀನಿ. ಹಂಗೆ ಪ್ರೇಯರ್ ಮಾಡಿ ಮಾಡಿ ನನ್ನ ಮಗನ ಬಿಡುಗಡೆ ಸಿಕ್ಕೈತೆ, ಈ ಕುಡಿತದಿಂದ ಬಿಡುಗಡೆ ಸಿಕ್ಕೈತೆ. ನಮ್ಮಮ್ಮ ದೀಕ್ಷಾ ಸ್ನಾನ ತಗೊಂಡ್ರು, ಏಸಪ್ಪನ ಆರಾಧಿಸೋದು ಪ್ರಾರ್ಥನೆ ಎಲ್ಲ ಮಾಡ್ತಿದ್ರು. ಒಂದು ಮರಣ ಭಯನೋ ಏನೋ ಗೊತ್ತಿಲ್ಲ, ನನಗೆ ಕುಡಿಬಾರ್ದು ಅಂತ ತಕ್ಷಣ ಒಂಥರ ಒಂದು ಭಯ ಬತ್ತು. ಅವತ್ತಿಂದ ನಾನು ಕುಡಿಯೋದೇ ಇಲ್ಲ, ಕುಡಿಬೇಕನ್ನೋ ಯೋಚನೆ ಬರಲ್ಲ. ಇವಾಗ ನಾನು ಕುಡಿದಲ್ಲೇ 2 ವರ್ಷ ಆಯಿತು. ಇವಾಗ ನಾನು ಕುಡಿಯೋದು ಇಲ್ಲ, ಅದನ್ನು ನೋಡೋದು ಇಲ್ಲ. ಪಕ್ಕದಲ್ಲಿ ನಿಂತ್ಕೊಂಡು ಹಿಂಗೆ ನೋಡಿದ್ರು ಇದು ಏನಪ್ಪ ಇದು, ಇದರಲ್ಲಿ ಏನೈತೆ ಅಂತ ನಾನು ಬಿಟ್ಟು ಹೋಗ್ಬಿಡ್ತೀನಿ. ಹಿಂಗಿರ್ಬೇಕಾದ್ರೆ ಸತ್ಯಂ ಟಿವಿಯಲ್ಲಿ ನಂತರನೇ ಒಂದು ಅಮ್ಮ ಸಾಕ್ಷಿ ಹೇಳಿದ್ರು, ನಾನು ತುಂಬಾ ಈ ತರ ಪುಡಿ ಹಾಕ್ತಿದ್ದೆ, ನಾನು ಅದನ್ನ ಬಿಡಕ್ಕೆ ಆಗ್ತಾ ಇರ್ಲಿಲ್ಲ ಹಂಗಂತ ಸಾಕ್ಷಿ ಹೇಳಿದ್ರು. ಆಮೇಲೆ ಆ ಸಾಕ್ಷಿ ಮುಗಿದ್ಮೇಲೆ ಪ್ರೇಯರ್ ಮಾಡಿದ್ರು, ಆ ಪುಡಿ ಹಾಕ್ಬಾರ್ದು ಅಂತ ಪ್ರೇಯರ್ ಮಾಡಿದ್ರು. ಅವಾಗ ನಾನು ಪ್ರೇಯರ್ ಮಾಡಿದೆ. ಅವತ್ತಿಂದ ಈ ಅಭ್ಯಾಸನ ನಾನು ಬಿಟ್ಬಿಟ್ಟೆ, ಅದನ್ನ ಮರ್ತೇ ಬಿಟ್ಟೆ. ಇವಾಗ ನನ್ಕ ಹೊಗೆ ಸೊಪ್ಪು ಹಾಕೋ ಯೋಚನೆನೇ ಇಲ್ಲ, ಆ ಯೋಚನೆನೇ ನನಗೆ ಬರೋಲ್ಲ. ಈ ಮರಣ ಭಯ ಇತ್ತಲ್ಲ, ಮೋಹನ್ ಅಯ್ಯ ಅವರು ಬಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಮರಣ ಭಯಕ್ಕಾಗಿ. ನಾನು ಅವ್ರ ಜೊತೆ ಸೇರ್ಕೊಂಡು ಪ್ರೇಯರ್ ಮಾಡಿದೆ. ಅವಾಗ ಭಯ ಎಲ್ಲ ಬದಲಾಗಿ ಭಯನೇ ನನ್ನ ಬಿಟ್ಟು ಹೋಗ್ಬಿಡ್ತು. ರಾತ್ರಿಯಲ್ಲಿ ನಾನು ಇವಾಗೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಎದ್ದು ಓಡಾಡಲ್ಲ, ಹಾರನ್ ನೋಡಿದ್ರು ಭಯ ಪಡಲ್ಲ, ಆಂಬ್ಲೆನ್ಸ್ ಶಬ್ದ ಕೇಳಿದ್ರು ಭಯ ಆಗಲ್ಲ. ಈಗ ಧೈರ್ಯವಾಗಿ ಆಚೆ ಹೋಗ್ತೀನಿ, ಧೈರ್ಯವಾಗಿ ಬರ್ತೀನಿ. ಇವಾಗ ಯಾವುದೇ ಭಯ ಇಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಏಸಪ್ಪನ ಅಂಗೀಕರಿಸ್ಕೊಂಡ್ಮೇಲೆ ನನ್ನ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಬಂತು. 38 ವರ್ಷದಿಂದ ನಾನು ಹೊಗೆಸಪ್ಪಗೆ ದಾಸರಾಗಿದ್ದೆ, ಅದರಿಂದ ಬಿಡುಗಡೆ ಸಿಕ್ತು. ಮರಣದ ಭಯ 30 ವರ್ಷದಿಂದ ಇತ್ತು, ಆ ಮರಣದ ಭಯದಿಂದ ನನಗೆ ಬಿಡುಗಡೆ ಕೊಟ್ರು. ನನ್ನ ಮಗ ಕುಡಿಯೋ ಅಭ್ಯಾಸದಾಗಿದ್ದ 2.5 ವರ್ಷದಿಂದ. ಆ ಕುಡಿತ ಅಭ್ಯಾಸದಿಂದ ನನ್ನ ಮಗನ್ನ ಬಿಡುಗಡೆ ಮಾಡೋರೆ. ಏಸಪ್ಪಗೆ ಕೋಟಿ ಕೋಟಿ ವಂದನೆಗಳು, ನಮಗಾಗಿ ಎಲ್ಲ ಅದ್ಭುತಗಳನ್ನ ಮಾಡೋರೆ. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವರ್ಷ ಮುಗಿಯುವುದಕ್ಕೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ದೇವರು ನಿಮಗೆ ಒಳ್ಳೆಯವರಾಗಿದ್ದು ನಡೆಸುತ್ತಾ ಇದ್ದಾರಾ? ದೇವರು ಕೊಟ್ಟ ವಾಗ್ದಾನಗಳನ್ನು ನೆನಪಿಸಿಕೊಳ್ಳಿರಿ. ಎಲ್ಲ ಕೇಡುಗಳಿಂದ ತಪ್ಪಿಸಿ ನಿನ್ನನ್ನು ಕಾಪಾಡಿ ನಡೆಸುವುದಕ್ಕೆ ನಾನಿದ್ದೇನೆಂದು ದೇವರು ಮಾತು ಕೊಟ್ಟಿದ್ದಾರೆ. ಪರಿಸ್ಥಿತಿಗಳನ್ನು ಕಂಡು ಭಯಪಡಬೇಡಿರಿ. ಸುತ್ತಲೂ ನಡೆಯುವಂತ ಕಾರ್ಯಗಳು ಭಯಪಡಿಸುವ ಹಾಗೆಯೇ ಇರುತ್ತದೆ, ಆದರೆ ದೇವರು ಎಲ್ಲದರಿಂದ ತಪ್ಪಿಸಿ ನಿಮ್ಮನ್ನು ಕಾಪಾಡಿ ನಡೆಸುವರು. ಸರಿ, ಇಂದು ಒಬ್ಬರು ಸಹೋದರಿ ಹೇಳಿದಂತ ಸಾಕ್ಷಿಯನ್ನು ನೀವು ಕೇಳಿದಿರಲ್ಲ. ಅವರ ಜೀವಿತದಲ್ಲಿ 2 ಅದ್ಭುತಗಳು ನಡೆದಿದೆ. ಒಂದು, ಅವರ ಜೀವಿತದಲ್ಲಿ ಒಂದು ಪಾಪದ ಅಭ್ಯಾಸ ಅವರನ್ನು ದಾಸರನ್ನಾಗಿ ಮಾಡಿತ್ತು. ಮತ್ತೊಂದು ಕಡೆಯಲ್ಲಿ ಭಯ ಅವರ ನಿದ್ರೆಯನ್ನು ಕೆಡಿಸಿ ನೆಮ್ಮದಿ ಇಲ್ಲದಂತೆ ಮಾಡಿ ಕಳವಳಗೊಳಿಸುತ್ತಾ ಇತ್ತು. 2 ವಿಧವಾದ ಹೋರಾಟ ಅವರ ಜೀವಿತದಲ್ಲಿ ಇತ್ತು ನೋಡಿರಿ. ಆದರೆ ಭಕ್ತಿ ಇತ್ತು, ದೇವರ ಮೇಲೆ ಭಕ್ತಿ ಇತ್ತು, ದೇವರನ್ನು ಹುಡುಕಿ ಹೋಗುವಂತ ಅಭ್ಯಾಸ ಇತ್ತು. ತ್ಯಾಗದಿಂದ ದೇವರನ್ನು ಹುಡುಕಿದರು, ದೇವರ ಮೇಲೆ ಬಹಳ ಭಕ್ತಿ ಇತ್ತು. ಆದರೂ ಕೂಡ ಈ ಪಾಪಗಳನ್ನು ಬಿಡುವುದಕ್ಕೆ ಆಗುತ್ತಿಲ್ಲ, ಭಯ ಹೋಗಲಿಲ್ಲ. ಆ ರೀತಿ ಒಂದು ವೇದನೆಯಲ್ಲಿ ಅವರು ಕಂಗಾಲಾಗಿ ಇದ್ದರು. ಇದೇ ಒಂದು ಪರಿಸ್ಥಿತಿಯಲ್ಲಿ ಇಂದು ನೀವು ಕೂಡ ಇರಬಹುದು. ನಾನು ಕೂಡ ಭಕ್ತಿಯಿಂದ ತಾನೇ ಇದ್ದೇನೆ, ದೇವರನ್ನು ಹುಡುಕುತ್ತೇನೆ, ಹಣ ಎಲ್ಲ ಖರ್ಚು ಮಾಡುತ್ತೇನೆ, ನನ್ನನ್ನೇ ವೇದನೆ ಪಡಿಸಿಕೊಂಡು ತ್ಯಾಗದಿಂದೆಲ್ಲ ದೇವರನ್ನು ಹುಡುಕಿ ನೋಡುತ್ತೇನೆ, ಆದರೂ ಯಾಕೆ ಬದಲಾವಣೆ ಇಲ್ಲ ಎಂದು ಅಂದುಕೊಳ್ಳಬಹುದು. ಸತ್ಯ ವೇದದಲ್ಲಿ ಒಂದು ವಾಕ್ಯ ಇದೆ. ಯೇಸು ಒಂದು ಕಾರ್ಯವನ್ನು ಹೇಳಿದ್ದಾನೆ. ಯೋಹಾನ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ, ಯೇಸು ಕ್ರಿಸ್ತನಾಗಿರುವಂತ ನಾನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಆಗುವುದು. ಈ ರೀತಿ ಹೇಳಿದಂತ ಬೇರೆ ದೇವರನ್ನು ನೋಡಿದ್ದೀರಾ? ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ಮಕ್ಕಳೇ, ನಾನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾದ ಬಿಡುಗಡೆ, ಅದುವೇ ಪೂರ್ಣವಾದ ಬಿಡುಗಡೆ. ಭಯದಿಂದ ಬಿಡುಗಡೆ, ಪಾಪಗಳಿಂದ ಬಿಡುಗಡೆ, ವ್ಯಾಧಿಗಳಿಂದ ಬಿಡುಗಡೆ, ಸೈತಾನನ ಕಟ್ಟುಗಳಿಂದ ಬಿಡುಗಡೆ, ಬಲಹೀನತೆಯಿಂದ ಬಿಡುಗಡೆ, ಬಡತನದಿಂದ ಬಿಡುಗಡೆ, ಸಾಲ ಸಮಸ್ಯೆಯಿಂದ ಬಿಡುಗಡೆ. ಎಲ್ಲ ಕಾರ್ಯಗಳಲ್ಲೂ ದೇವರು ಹೇಳುತ್ತಾರೆ, ನಾನು ನಿಮಗೆ ನಿಜವಾದ ಬಿಡುಗಡೆಯನ್ನು ಕೊಡುತ್ತೇನೆ. ಅವರೇ ಹೇಳುತ್ತಾರೆ, ಅಂದರೆ ಸುಳ್ಳನ್ನು ಹೇಳಿ ವಂಚಿಸುವಂತ ಕಾರ್ಯಗಳು ಈ ಲೋಕದಲ್ಲಿ ಬಹಳಷ್ಟು ನಡೆಯುತ್ತಾ ಇದೆ. ನೀವಿಷ್ಟು ಹಣ ಕೊಡಿ, ನಿಮಗಾಗಿ ಕಾರ್ಯವನ್ನು ಮಾಡಿಸಿಕೊಡುತ್ತೇನೆ, ಇಷ್ಟು ಹಣ ಕೊಡಿ, ಕಾರ್ಯವನ್ನು ಸರಿಪಡಿಸುತ್ತೇನೆ, ಆ ರೀತಿಯಾಗೆಲ್ಲ ಹೇಳಿ ಹೇಳಿ ಹಣ ತೆಗೆದುಕೊಂಡು ವಂಚಿಸುವಂತ ಕಾರ್ಯಗಳು ಹೇರಾಳವಾಗಿ ನಡೆಯುತ್ತಾ ಇದೆ. ಈ ರೀತಿಯಾಗಿ ದೇವರ ನಂಬಿಕೆಯನ್ನು ಹೇಳಿಕೊಂಡು ನಮ್ಮನ್ನು ವಂಚಿಸುವಂತ ಜನರು ಹೆಚ್ಚಿದ್ದಾರೆ. ಆದರೆ ಯೇಸು ಹೇಳುತ್ತಾನೆ, ನಾನು ಉಚಿತವಾಗಿ ಬಿಡುಗಡೆ ಕೊಡುವೆನು, ಅದು ಶಾಶ್ವತವಾದ ಬಿಡುಗಡೆ, ನಿಜವಾದ ಬಿಡುಗಡೆ ಎಂದು ಹೇಳುತ್ತಾರೆ. ನಿಮಗೊಂದು ಬಿಡುಗಡೆ ಅವಶ್ಯ.
ನೋಡಿರಿ, ಅವರಿಗೆ ಪುಡಿ ಹಾಕುವಂತ ಅಭ್ಯಾಸ, ಅದರಲ್ಲೇನೋ ತಪ್ಪಿದೆ. ನಾವೀ ರೀತಿ ಅಂದುಕೊಂಡು ಅನೇಕ ಪಾಪಗಳಿಗೆ ದಾಸರಾಗಿ ಇದ್ದೇವೆ. ಒಂದು ಪಾಪವನ್ನು ಬಿಡುವುದಕ್ಕಾಗುತ್ತಿಲ್ಲ ಅಂದ ಕೂಡಲೇ ಇದರಲ್ಲೇನೋ ತಪ್ಪು ಎಂಬಂತ ಚಿಂತೆ ಆರಂಭವಾಗುತ್ತದೆ. ಅದು ನಮ್ಮನ್ನು ದಾಸರನ್ನಾಗಿ ಮಾಡುತ್ತದಲ್ಲವ, ಅದಿಲ್ಲದೆ ಇರುವುದಕ್ಕಾಗುವುದಿಲ್ಲ. ಯೇಸು ಹೇಳುತ್ತಾನೆ, ಪಾಪ ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿದ್ದಾನೆ. ಆ ಪಾಪ ನಮ್ಮನ್ನು ದಾಸತ್ವದಲ್ಲಿ ಇಡುತ್ತದೆ, ಹುಚ್ಚರಂತೆ ಮಾಡಿಬಿಡುತ್ತದೆ. ಕುಡಿಯೋರನ್ನು ಕೇಳಿದರೆ ಕುಡಿಯದೆ ಇರುವುದಕ್ಕಾಗುವುದಿಲ್ಲ ಅನ್ನುತ್ತಾರೆ. ಮಾದಕ ವಸ್ತುಗಳಿಗೆ ದಾಸರಾದವರು ಅದಿಲ್ಲದೆ ಇರುವುದಕ್ಕಾಗುವುದಿಲ್ಲ, ಹುಚ್ಚು ಹಿಡಿದಂತೆ ಆಗುತ್ತದೆ ಅನ್ನುತ್ತಾರೆ. ಕಾರಣ ಏನು? ಅದರ ಹಿಂದೆ ಇರುವಂತದ್ದು ಒಂದು ದುರಾತ್ಮದ ಶಕ್ತಿ. ಮನುಷ್ಯರನ್ನು ದಾಸತ್ವದಲ್ಲಿ ಇಟ್ಟು ಅವರನ್ನು ದಾಸರನ್ನಾಗಿ ಮಾಡಿ ವೇದನೆ ಪಡಿಸುವುದು. ಆದ್ದರಿಂದ ಯಾವುದೇ ಒಂದು ಪಾಪದ ಅಭ್ಯಾಸವಾಗಿದ್ದರೂ ಅದು ನಿಮ್ಮನ್ನು ದಾಸರನ್ನಾಗಿ ಮಾಡುತ್ತಾ ಇದ್ದರೆ ಅದರ ಹಿಂದೆ ಇರುವಂತದ್ದು ಸೈತಾನನ ಕಾರ್ಯ. ಕಣ್ಣಿಗೆ ಕಾಣದೇ ಇರುವಂತ ಶತ್ರುವಾಗಿರುವ ದುರಾತ್ಮಗಳು, ಅಂದ್ರೆ ಅಶುದ್ಧವಾದ ಕ್ರಿಯೆಗಳನ್ನು ಮಾಡುವಂತ ದುರಾತ್ಮಗಳು. ಹಾಗೆ ಸತ್ಯವೇದ ಹೇಳುತ್ತದೆ, ಆ ದುರಾತ್ಮ ದಾಸರನ್ನಾಗಿ ಮಾಡಿದೆ, ಬಿಡಬೇಕು ಅಂದುಕೊಂಡರೂ ಬಿಡುವುದಕ್ಕಾಗದು. ಮತ್ತೊಂದು ಕಡೆ ಸೈತಾನ ಭಯವನ್ನು ಉಂಟು ಮಾಡಿದ. ನೋಡಿರಿ, ಒಂದು ಕಡೆ ಪಾಪದ ದಾಸತ್ವ, ಮತ್ತೊಂದು ಕಡೆ ಭಯ, ಮರಣ ಭಯ. ನಾನು ಸಾಯುತ್ತೇನೋ ಈ ಭಯದಲ್ಲಿಯೇ ಬಹಳ ಘೋರವಾದದ್ದು ಮರಣ ಭಯ. ಮನುಷ್ಯನಿಗೆ ಅನೇಕ ವಿಧದ ಭಯಗಳು ಇವೆ. ದುರಾತ್ಮಗಳ ಕುರಿತಾದ ಭಯ, ರೋಗ ಬಂದು ಬಿಡ್ತದೋ ಎಂಬಂತ ಭಯ, ಕೆಲಸ ಸಿಗುತ್ತದೋ ಸಿಗುವುದಿಲ್ಲೋ ಎಂಬಂತ ಭಯ, ಪರೀಕ್ಷೆ ಬರೆಯುವಂತವರಿಗೆ ಜಯ ಹೊಂದುವುದಿಲ್ಲವೋ ಎಂಬಂತ ಭಯ. ಮನುಷ್ಯರಿಗೆ ಈ ರೀತಿ ಹಲವಾರು ಭಯಗಳು ಇವೆ. ಆದರೆ ಭಯದಲ್ಲೇ ಬಹಳ ಘೋರವಾದ ಭಯ ಅಂದರೆ ಮರಣ ಭಯ. ಅದು ಮನುಷ್ಯನನ್ನು ಬಾಧಿಸುತ್ತಾ ಇರುತ್ತದೆ, ನಿದ್ರಿಸುವುದಕ್ಕೆ ಆಗದು. ಏನೇ ನೋಡಿದರೂ ಕೂಡ ಸಾಯುತ್ತೇನೆ ಎಂಬಂತ ಭಯ, ಇದು ಸೈತಾನ್ನಿಂದ ಉಂಟಾಗುವಂಥದ್ದು. ಮರಣ ಭಯವನ್ನು ಮನುಷ್ಯರಲ್ಲಿ ಉಂಟು ಮಾಡಿ ಅದರಿಂದ ಮನುಷ್ಯರನ್ನು ದಾಸತ್ವದಲ್ಲಿ ಇಡುವುದು. ಅನೇಕರನ್ನು ಭಕ್ತಿ ಎಂಬ ಹೆಸರಿನಲ್ಲಿ ದಾಸತ್ವದಲ್ಲಿ ಇಡುವಂಥದ್ದು ಈ ಮರಣ ಭಯದ ಆತ್ಮ. ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ತೆಗೆದುಕೊಂಡು ಬಾ, ಅದನ್ನು ತೆಗೆದುಕೊಂಡು ಬಾ, ಈ ರೀತಿ ಮಾಡು, ಇಲ್ಲ ಅಂದರೆ ಅಷ್ಟೇ ಎಂಬುದಾಗಿ ಮರಣ ಭಯದೊಳಗೆ ಮಾಡಿಬಿಡುವನು. ಆದರೆ ಯೇಸು ನೋಡಿರಿ, ಏನು ಕೇಳುವುದಿಲ್ಲ. ಇದು ತೆಗೆದುಕೊಂಡು ಬಾ, ಅದು ತೆಗೆದುಕೊಂಡು ಬಾ, ಏನೂ ಬೇಡ. ನೀನು ನಂಬುತ್ತೀಯ ಮಗನೇ, ಮಗಳೇ, ನಾನು ನಿನಗೆ ಬಿಡುಗಡೆ ಕೊಡುತ್ತೇನೆ. ಆತನು ಪ್ರೀತಿಯುಳ್ಳ ದೇವರು, ನಮ್ಮ ತಂದೆ, ನೀವು ಅಪ್ಪ ಎಂದು ಕರೆಯಬಹುದು. ನನಗೆ ಬಿಡುಗಡೆ ಬೇಕೆಂದು ಕೇಳಿ ನೋಡಿರಿ, ಬಿಡುಗಡೆ ಕೊಡುವನು. ನಮ್ಮ ಬಿಡುಗಡೆಗೋಸ್ಕರ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟನು. ಈಗ ಒಂದು ಪಾಪ, ಒಂದು ರೋಗ, ಒಂದು ವೇದನೆ, ಇದೆಲ್ಲ ಮಾರ್ಪಡಬೇಕು ಎಂಬುದಾಗಿ ಹೋದರೆ, ಭಕ್ತಿಯಿಂದ ಹೋದರೆ ಏನು ಹೇಳುತ್ತಾರೆ? ಪರಿಹಾರ ಮಾಡಬೇಕು. ಇದು ಒಂದು ದೋಷ, ಇದೊಂದು ಕೆಟ್ಟ ಸಮಯ, ಕಾಲ ಸರಿ ಇಲ್ಲ, ಶುಕ್ರ ಅಲ್ಲಿದೆ, ಶನಿ ಇಲ್ಲಿದೆ, ಈ ರೀತಿ ಏನೋ ಒಂದನ್ನು ಹೇಳಿ ಅದಕ್ಕೆ ಪರಿಹಾರ ಮಾಡಲು ನೀವು ಖರ್ಚು ಮಾಡಬೇಕು. ಒಂದು 5,000 ಆಗುತ್ತದೆ, 10,000 ಆಗುತ್ತದೆ, ಈ ರೀತಿ ಮಾತನಾಡುತ್ತಾರೆ. ನೋಡಿದ್ದೀರಾ? ಪರಿಹಾರ. ಈ ರೀತಿ ಪರಿಹಾರ ಮಾಡಿದರೆ ಸರಿಯಾಗುತ್ತದೆ ಎಂಬಂತ ನಂಬಿಕೆ ಅನೇಕರಲ್ಲಿ ಇದೆ. ಸತ್ಯವೇದದಲ್ಲಿ ಇದೆ, ಯೇಸು ಕ್ರಿಸ್ತನು ಪರಿಹಾರಿ. ದೇವರೇ ಮನುಷ್ಯನಾಗಿ ಬಂದು ಮನುಷ್ಯನ ಪಾಪ, ಶಾಪ, ರೋಗಗಳು ನೀಗುವಂತೆ ಪರಿಹಾರವನ್ನು ಮಾಡಿದನು ಎಂದು ವಾಕ್ಯದಲ್ಲಿ ಇದೆ. ಆತನೇ ಪರಿಹಾರಿ. ಆ ಪರಿಹಾರಕ್ಕೆ ಏನ್ ಮಾಡಿದನು? ತನ್ನನ್ನೇ ಬಲಿಯಾಗಿ ಕೊಟ್ಟನು. ಪರಿಹಾರ ಮಾಡುತ್ತೇನೆಂದು ಕೋಳಿ, ಕುರಿಯ ರಕ್ತವನ್ನೆಲ್ಲ ಸುರಿಸುತ್ತಾರೆ, ನೋಡಿದೀರಾ? ರಕ್ತ ಸುರಿಸಿ ಪರಿಹಾರ ಮಾಡಬೇಕೆಂದು ಹೇಳುತ್ತಾರೆ. ಒಂದು ಕೋಳಿ ಅಥವಾ ಕುರಿ ತೆಗೆದುಕೊಂಡು ಬನ್ನಿ, ರಕ್ತ ಸುರಿಸಲ್ಪಡಬೇಕು. ಆದರೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿ ನಮಗೆ ಪರಿಹಾರವನ್ನು ಮಾಡಿ ಮುಗಿಸಿದ್ದಾನೆ. ಆತನೇ ಪರಿಹಾರಿ. ತನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಶಿಲುಬೆಯಲ್ಲಿ ಸುರಿಸಿ ತನ್ನನ್ನು ಬಲಿಯಾಗಿ ಕೊಟ್ಟು ನಮಗೆ ಪರಿಹಾರವನ್ನುಂಟು ಮಾಡಿದ್ದಾನೆ. ಬಲಿ ಕೊಟ್ಟದ್ದು ಸತ್ತು ಹೋದರೆ ಪ್ರಯೋಜನ ಇಲ್ಲ, ಅದು ಪುನಃ ಜೀವದಿಂದ ಎದ್ದೇಳಬೇಕು. ಇದು ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಯೇಸು ಕ್ರಿಸ್ತನು ಸತ್ತು 3ನೇ ದಿನದಲ್ಲಿ ಜೀವದಿಂದ ಎದ್ದನು, ಜೀವದಿಂದ ಇದ್ದಾನೆ. ಆತನ ಪರಿಹಾರವೇ ನಿಜವಾದ ಬಿಡುಗಡೆಯನ್ನು ಕೊಡಲು ಸಾಧ್ಯ. ಆತನ ನಂಬಿದರೆ ಸಾಕು. ಅದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ, ನಿಮ್ಮನ್ನು ಹಿಂಸೆಪಡಿಸಿಕೊಳ್ಳಬೇಕಾಗಿಲ್ಲ. ಮನೆಯಲ್ಲಿ ನೀವಿರುವಂತ ಸ್ಥಳದಲ್ಲಿಯೇ ಯೇಸುವೆ ನನ್ನ ಪಾಪ, ಶಾಪ, ವ್ಯಾಧಿ, ವೇದನೆ ಎಲ್ಲದಕ್ಕೂ ನೀವು ಪರಿಹಾರಿ. ನೀವು ಪರಿಹಾರವನ್ನು ಮಾಡಿ ಮುಗಿಸಿದ್ದೀರಿ, ನನಗೆ ಬಿಡುಗಡೆ ಕೊಡಿ ಎಂದು ಕೇಳಿದರೆ ಸಾಕು. ಪಾಪಗಳಿಂದ ಬಿಡುಗಡೆ, ಶಾಪಗಳಿಂದ ಬಿಡುಗಡೆ, ಭಯಗಳಿಂದ ಬಿಡುಗಡೆ, ಎಲ್ಲದರಿಂದ ಬಿಡುಗಡೆಯನ್ನು ಕೊಡುವರು. ನೀವು ನಂಬಿ ನೋಡಿರೆ. ನೀವು ಇಂದು ನಂಬುತ್ತೀರಾ? ಈ ಮಗಳಿಗೆ ಮಾಡಿದಂಥ ಅದ್ಭುತವನ್ನು ದೇವರು ನಿಮಗೆ ಮಾಡುವುದಿಲ್ಲವಾ? ನೀವದನ್ನು ನಂಬಿ, ಯೇಸು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಜೀವದಿಂದ ಎದ್ದನು, ನನ್ನ ಪರಿಹಾರಕನು ಯೇಸು, ನನಗಾಗಿ ಪರಿಹಾರವನ್ನು ಮಾಡಿ ಮುಗಿಸಿದ್ದಾರೆ, ನಾನದನ್ನು ನಂಬುತ್ತೇನೆ, ಯೇಸು ನನಗೆ ಬಿಡುಗಡೆ ಕೊಡಿ ಎಂದು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನೋಡಿರಿ, ತಕ್ಷಣ ಬದಲಾವಣೆ ಉಂಟಾಗುತ್ತದೆ. ಯಾವುದೋ ಒಂದು ಪಾಪ, ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳು, ಪುಡಿ ಹಾಕಿಕೊಳ್ಳುವ ಅಭ್ಯಾಸವ ಬಿಡುಗಡೆ ಬೇಕಾ? ಹೃದಯದಲ್ಲಿ ಕೈ ಇಟ್ಟುಕೊಂಡು ಇಂದು ನನಗೆ ಬಿಡುಗಡೆ ಬೇಕು ಯೇಸುವೆ ಎಂದು ಹೇಳಬೇಕು. ಮರಣ ಭಯವ, ವ್ಯಾಧಿಯ ಕುರಿತ ಭಯ, ಯಾವುದೋ ಒಂದು ಭಯ, ಸಾಲಗಾರರ ಕುರಿತ ಭಯ, ಯಾವುದೋ ಒಂದು ಸಮಸ್ಯೆ,
ಹೃದಯದಲ್ಲಿ ಕೈ ಇಟ್ಟುಕೊಂಡು ಈ ಮರಣ ಭಯ ನೀಗಬೇಕು, ಭಯವನ್ನು ಹುಟ್ಟಿಸುವಂತ ಕಾರ್ಯಗಳು ನೀಗಬೇಕು. ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿರಿ ಯೇಸುವೆ ಎಂಬುದಾಗಿ ನೀವು ಕರೆದು ನೋಡಿರಿ, ಹಿಂದೆ ಅದ್ಭುತ. ಪ್ರಾರ್ಥಿಸುವಿರ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ, ಹಾಗೆ ಪ್ರಾರ್ಥಿಸಿರಿ. ಯೇಸುವೆ, ನನ್ನ ಪಾಪಗಳಿಂದ ಬಿಡುಗಡೆ ಕೊಡಿ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ, ನೀವು ನನ್ನ ಪರಿಹಾರಿ ಎಂಬುದನ್ನು ನಾನು ಅರಿತಿದ್ದೇನೆ. ಭಯದಿಂದ ಬಿಡುಗಡೆ ಕೊಡಿರಿ, ಈ ವ್ಯಾಧಿಗಳಿಂದ ಬಿಡುಗಡೆ ಕೊಡಿರಿ, ಶಾಪದ ಕಟ್ಟುಗಳು ಕುಟುಂಬವನ್ನು ಬಿಟ್ಟು ನೀಗಲಿ. ಹಿಂದೆ ಒಂದು ಬದಲಾವಣೆ ನನಗೆ ಬೇಕು, ನನ್ನ ಕುಟುಂಬದಲ್ಲಿ ಬೇಕು. ನೀವೇ ಪರಿಹಾರಿ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ, ನೀವೇ ನನಗೆ ಎಲ್ಲವೂ ಆಗಿದ್ದೀರಿ, ಯೇಸು ನನಗೆ ಬಿಡುಗಡೆಯನ್ನು ಕೊಡಿ. ಆ ರೀತಿ ಹೇಳಿ ನೋಡಿರಿ. ಯೇಸುವೆ ಯೇಸುವೆ ಎಂದು ಕರೆಯುವಂತ ಈ ಮಗನ ಮೇಲೆ ನಿಮ್ಮ ಶಕ್ತಿಯು ಇಳಿಯಲಿ, ಈ ಮಗಳ ಮೇಲೆ ನಿಮ್ಮ ಶಕ್ತಿಯು ಇಳಿಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇಂದು ಪಾಪದ ಕಟ್ಟುಗಳು ಕಡಿಯಲ್ಪಟ್ಟು ಬಿಡುಗಡೆ ಉಂಟಾಗಲಿ. ಹೊಸ ಹೃದಯವನ್ನು ಅವರಿಗೆ ಕೊಡಿರಿ, ಪಾಪದ ಚಿಂತನೆಗಳು ನೀಗಲಿ, ಪಾಪದ ಆಸೆಗಳು ಅವರ ಹೃದಯವನ್ನು ಬಿಟ್ಟು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಆ ಪಾಪಗಳನ್ನು ತರುವಂತ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ, ಶಾಪದ ಕ್ರಿಯೆಗಳು ನೀಗಿ ಹೋಗಲಿ, ಪಾರಂಪರ್ಯವಾಗಿ ಹಿಂಬಾಲಿಸುವಂತ ಶಾಪದ ಕಟ್ಟುಗಳು ಕಡಿಯಲ್ಪಡಲಿ. ತಂದೆಯ ಮರಣ ಭಯವನ್ನು ತರುವಂತ ಎಲ್ಲ ದುಷ್ಟನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಾನು ಖಂಡಿಸುತ್ತೇನೆ. ಮರಣ ಭಯವು ನೀಗಲಿ, ಭವಿಷ್ಯತ್ ಕಾಲದ ಕುರಿತಾಂತ ಭಯ ಯೇಸುವಿನ ನಾಮದಲ್ಲಿ ನೀಗಲಿ. ಎಲ್ಲ ಭಯದ ಕಟ್ಟುಗಳು ಕಡಿಯಲ್ಪಟ್ಟು ಈಗಲೇ ಒಂದು ಬಿಡುಗಡೆ ಉಂಟಾಗಲಿ. ಈ ಭಯವನ್ನು ತಂದು ವೇದನೆ ಪಡಿಸಿ ನಿದ್ರೆ ಕೆಡಿಸುವಂತ ಆತ್ಮಗಳನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ. ಈ ಮಗನಿಗೆ ಬಿಡುಗಡೆ, ಈ ಮಗಳಿಗೆ ಬಿಡುಗಡೆ, ಈ ತಂದೆಯವರಿಗೆ ಈ ತಾಯಿಯವರಿಗೆ ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ನೀವು ಕೊಟ್ಟಂತ ಬಿಡುಗಡೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಕೊಟ್ಟಂತ ದೇವರಿಗೆ ಕೋಟಿ 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 ಸ್ತೋತ್ರಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಪ್ರಿಯರಾದವರೇ, ಯೇಸು ಕ್ರಿಸ್ತನು ಬಿಡುಗಡೆಯನ್ನು ಕೊಟ್ಟನು, ನೀವು ನಂಬಿರಿ. ನಂಬಿಕೆಯಿಂದ ಯೇಸುವೆ ನಿಮಗೆ ಸ್ತೋತ್ರ, ನನ್ನ ಪರಿಹಾರಿಯಾಗಿರುವಂತ ಯೇಸುವೆ ನಿಮಗೆ ಸ್ತೋತ್ರ, ನನಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುತ್ತಾ ಇರಿ. ಇಂದಿನಿಂದ ಬದಲಾವಣೆಯನ್ನು ಕಾಣುವಿರಿ. ಇನ್ನು ಹಳೆಯದೆಲ್ಲ ನೀಗಿ ಹೋಯಿತು, ಭಯವೆಲ್ಲ ನೀಗಿತು, ಪಾಪವೆಲ್ಲ ನೀಗಿತು. ಒಂದು ಹೊಸ ಜೀವಿತವನ್ನು ಯೇಸು ನಿಮಗೆ ಕೊಡುತ್ತಾನೆ, ನಿಮ್ಮನ್ನು ಕಾದು ನಡೆಸುತ್ತಾನೆ. ನೀವೇನೇ ಕೇಳಿಕೊಂಡರೂ ಯೇಸು ಎಂಬುದಾಗಿ ಕೇಳಿರಿ, ತಕ್ಷಣವೇ ದೇವರು ನಿಮಗೆ ಉತ್ತರ ಕೊಟ್ಟು ಆಶೀರ್ವದಿಸುವುದನ್ನು ನೀವು ನೋಡುವಿರಿ. ಕರ್ತನ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಆಮೇನ್. ಪ್ರಿಯರಾದವರೇ, ಈ ಕಾರ್ಯಕ್ರಮವು ನಿಮಗೆ ಖಂಡಿತವಾಗಿ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದಂಥ ಮೇಲುಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ದೇವರ ಕೃಪೆ ನಿಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.